ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. 5 ಮಂತ್ಸ್ ಬ್ಯಾಕ್ ಸ್ಟೇಟ್ ಗೌರ್ಮೆಂಟ್ ಏನು ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಾಗಿ ಒಂದು ನೋಟಿಫಿಕೇಷನ್ ಮಾಡಿತ್ತು. ಸೊ ಅದಕ್ಕಿಂತ ಮುಂಚೆ ನಿಮಗೆಲ್ಲ ಮಾಹಿತಿ ಇರೋ ಪ್ರಕಾರವಾಗಿ ನಿವೃತ್ತ ನ್ಯಾಯಮೂರ್ತಿಯಾದಂಥ ನಾಗಮೋಹನ್ ದಾಸ್ ಅವರು ಇದಕ್ಕೆ ಸಂಬಂಧಪಟ್ಟಾಗಿ ಭಾಳ ವಿಸ್ತೃತವಾಗಿ ಅಂಕಿ ಅಂಶಗಳನ್ನು ಕಲೆ ಹಾಕಿ ಹಲವಾರು ಶಿಫಾರಸುಗಳನ್ನು ಮಾಡಿ ಅವರು ಫೈನಲಿ ಸ್ಟೇಟ್ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿದರು. ಆದರೆ ಅವರು ಮಾಡಿದಂಥ ಆ ಒಳ ಮೀಸಲಾತಿಯ ಶಿಫಾರಸುಗಳು ಏನು ಅಲ್ಲಿ ಅಡಗಿತ್ತು, ಸೊ ಅದನ್ನು ಸರಿಯಾದ ರೀತಿ ಫಾಲೋಅಪ್ ಮಾಡಬೇಕಿತ್ತು ಸ್ಟೇಟ್ ಗೌರ್ಮೆಂಟ್. ಅವ್ರು ಏನು ಮಾಡಿದರು, ಅವ್ರಿಗೆ ಹೇಗೆ ಅದು ಅಡ್ವಾಂಟೇಜ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಸೊ ಅವ್ರಿಗೆ ಹೇಗೆ ಬೇಕು ಹಾಗೆ ತಿರುಚ್ಕೊಂಡು ಏನು ಮಾಡಿದ್ರು, ಅವರು ಸ್ಟೇಟ್ ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ರು. ಸೊ ಅವಾಗೇನಾಯಿತು, ಒಂದಷ್ಟು ಈ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿಗಳ ಒಕ್ಕೂಟ ಅಂತ ಏನಿದೆ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಕೆಲವೊಂದು ಸವಲತ್ತುಗಳು ಅವ್ರಿಗೆ ಇಲ್ಲಿ ಲಭ್ಯ ಆಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಕೋರ್ಟ್ಗೆ ಅಪೀಲ್ ಹೋಗ್ತಾರೆ, ಹೈಕೋರ್ಟ್ಗೆ. ಸೊ ಹೈಕೋರ್ಟ್ಗೆ ಅಪೀಲ್ ಹೋದ ತಕ್ಷಣ ಈಗ ಕೋರ್ಟು ಏನು ಡೈರೆಕ್ಷನ್ಸ್ ಪಾಸ್ ಮಾಡಿದೆ ಸ್ಟೇಟ್ ಗೌರ್ಮೆಂಟ್ಗೆ, ಇವೆಲ್ಲವನ್ನು ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಸೊ ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇ ಬಾರಿಗೆ ನೋಡ್ತಾ ಇರೋರು ದಯಮಾಡಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಯು ವಾಂಟ್ ಟು ಮೆಂಬರ್ our ಚಾನಲ್, ಸೊ ದಯಮಾಡಿ ಯು ಶುಡ್ ಗೆಟ್ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿ ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಲಿಂಕ್ಸ್ ಕೂಡ ಇದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಎಜುಕೇಷನ್ಗೆ ಪೂರಕವಾದಂಥ ಎಲ್ಲ ಅಪ್ಡೇಟ್ಸ್ ಎವ್ರಿ ಡೇ ನಿಮಗೆ ಇದು ಲಭ್ಯ ಆಗ್ತಾ ಹೋಗುತ್ತೆ. ಒಂದು 5 ರಿಂದ 8 ನಿಮಿಷ ಟೈಮ್ ಇದ್ದರೆ ನೀವು ಈ ವಿಡಿಯೋ ಕೊಡಿ ಅಂತ ಹೇಳ್ತಾ ಶುರು ಮಾಡಿಬಿಡ್ತೀನಿ. ಬೇಗ ಎಲ್ಲವನ್ನು ಮುಗಿಸೋಣ. ಈಗ ನೋಡಿ, ಇಲ್ಲಿ ಹೆಡ್ಡಿಂಗಲ್ಲೇ ಬಿಗ್ ನ್ಯೂಸ್ ಅಂತ ಇದೆ, ಒಳ ಮೀಸಲಾತಿ ಆದೇಶಕ್ಕೆ ಬ್ರೇಕ್ ಅಂತ ಇದೆ. ಕರ್ನಾಟಕ ಸರ್ಕಾರಕ್ಕೆ ಹೈಕೋರ್ಟ್ನಿಂದ ಬಿಗ್ ಶಾಕ್. ಕೋರ್ಟ್ ಏನು ಹೇಳಿದೆ ಈಗ ಅಂತ. ಸೊ ಏನಕ್ಕೆ ಈ ಒಳ ಮೀಸಲಾತಿಯೇ ಬೇಡ, ಇದು ಅನ್ಸೈಂಟಿಫಿಕ್ ಆಗಿದೆ, ಅವೈಜ್ಞಾನಿಕವಾಗಿದೆ, ಇಮಿಡಿಯೇಟು ಫಸ್ಟ್ ಇದನ್ನು ರಿಮೂವ್ ಮಾಡಿ ಅಂತ ಸೊ ಒಕ್ಕೂಟದವರು ಅಪ್ಲಿಕೇಶನ್ಲಿ ಭಾಳ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದೆ. ನೋಡಿ ಏನೇನಿದೆ ಇಲ್ಲಿ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ, ದಟ್ ಈಸ್ ಇಂಟರ್ನಲ್ ರಿಸರ್ವೇಷನ್ ಅಂತ ಹೇಳ್ತಿರೋದನ್ನು, ಈ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಸೊ ಏನು ಒಂದು ಸ್ಟೇಟ್ ಗೆಜೆಟ್ ನೋಟಿಫಿಕೇಷನ್ ಮಾಡಿತ್ತು, ಆ ಒಂದು ಆದೇಶಕ್ಕೆ ಹೈಕೋರ್ಟ್ನಿಂದ ಈಗ ಕಾನೂನು ಸಂಕಷ್ಟ ಎದುರಾಗಿರುವಂಥದ್ದು. ಸೊ ಯಾವ ರೀತಿಯ ಕಾನೂನು ಸಂಕಷ್ಟ ಎದುರಾಗಿದೆ ಹಾಗಾದರೆ ನೋಡಿ, ಎಲ್ಲ ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅವರು. ಸರ್ಕಾರದ ಈ ನೂತನ ಆದೇಶವನ್ನು ಪ್ರಶ್ನೆ ಮಾಡಿ ಸಲ್ಲಿಕೆಯಾಗಿದ್ದಂಥ ಅರ್ಜಿಯ ವಿಚಾರಣೆ ನಡೆಸಿದಂಥ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಈಗ ನೋಟಿಸನ್ನು ಪ್ರೊವೈಡ್ ಮಾಡಿದೆ. ಸೊ ಹೇಗೆ ಸ್ಟಡಿ ಮಾಡುತ್ತೆ ಹೈಕೋರ್ಟು, ಸೊ ಏನಕ್ಕೆ ನೋಟಿಸ್ ಪ್ರೊವೈಡ್ ಮಾಡುತ್ತೆ ಅನ್ನೋಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಈ ಒಂದು ಪ್ಯಾರಾಗ್ರಾಫಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಸೊ ಅದನ್ನು ಓದಿ ನಿಮ್ಗೆ ಹೇಳ್ಬಿಡ್ತೀನಿ ನಾನು. ನೋಡಿ, ಯಾವ ಒಕ್ಕೂಟ ಅಪೀಲ್ ಹಾಕಿರುವಂಥದ್ದು ಇದಕ್ಕೆ ಎಗೇನ್ಸ್ಟ್ ಆಗಿ ಗೆಜೆಟ್ ನೋಟಿಫಿಕೇಷನ್ಗೆ, ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಒಕ್ಕೂಟ ಅಂತ ಅವರು ಸಲ್ಲಿಕೆ ಮಾಡಿದಂಥ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಆಲಿಸಿದಂಥ ನ್ಯಾಯಮೂರ್ತಿ ಸೂರಜ್ ಗೋವಿಂದ ರಾಜು ಅವರಿದ್ದಂಥ ಏಕಸದಸ್ಯ ಪೀಠ ಈ ಆದೇಶವನ್ನು ಮಾಡಿರುವಂಥದ್ದು ಅಥವಾ ಆದೇಶವನ್ನು ನೀಡಿರುವಂಥದ್ದು. ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ತೋರಿದಂಥ ಬೆನ್ನಲ್ಲೇ ರಾಜ್ಯ ಸರ್ಕಾರವು SC ಸಮುದಾಯವನ್ನು 3 ಪ್ರತ್ಯೇಕ ಗುಂಪುಗಳಾಗಿ ಮಾಡಿ ವರ್ಗೀಕರಣ ಮಾಡಿ ಆದೇಶವನ್ನು ಹೊರಡಿಸಿತ್ತು. ಆ್ಯಕ್ಚುಲಾಗಿ ಶಿಫಾರಸುಗಳಲ್ಲಿ ಬೇರೆ ಇತ್ತು, ನಾಗಮೋಹನ್ ದಾಸ್ ಶಿಫಾರಸುಗಳಲ್ಲಿ. ಸೊ ಯಥಾವತ್ತಾಗಿ ಏನೇನಿದೆ ಅದನ್ನು ಫಾಲೋಅಪ್ ಮಾಡಿಬಿಟ್ಟಿದ್ರೆ ಯಾವುದೇ ಸಂಕಷ್ಟಗಳವ್ರಿಗೆ ಎದುರಾಗ್ತಿಲ್ಲ ಅವರು. ಹಾಗಾಗಿ ಇವರು ಒಂದಷ್ಟು ಚೇಂಜಸ್ ಮಾಡಿ ಯಾವಾಗ ನೋಟಿಫಿಕೇಷನ್ ಮಾಡ್ತಾರೋ, ಬದಲಾವಣೆ ಯಾವಾಗ ಆಗುತ್ತೆ ಅವಾಗ ಏನಾಯಿತು, ಪಾಪ ಕೆಲವೊಂದು ವರ್ಗಗಳಿವೆ ಅಥವಾ ಕೆಲವು ಸಮುದಾಯಗಳಿಗೆ ಏನು ಜಸ್ಟಿಸ್ ಸಿಗಬೇಕಿತ್ತು ಸಿಗಲ್ಲ ಅವರಿಗೆ. ಹಾಗಾಗಿ ಸೊ ಇಮಿಡಿಯೇಟ್ ಏನು ಮಾಡ್ತಾರೆ, ಅವರು ಹೈಕೋರ್ಟ್ ಹೋಗಲೇಬೇಕಾಗುತ್ತೆ. ಅವರು ಹೋಗಿದ್ದರು. ಫೈನಲಿ ಈಗ ಕೋರ್ಟು ಈ ಸ್ಟೇಟ್ ಗೌರ್ಮೆಂಟ್ಗೆ ನೋಟಿಸ್ ಇಶ್ಯೂ ಮಾಡಿದೆ, ಆಯಿತಾ. ಸೊ ಮುಂದೆ ಹೇಳ್ತಾರೆ ಇಲ್ಲಿ, ಆದರೆ ಒಳ ಮೀಸಲಾತಿ ರಚನೆಯಾಗಿದ್ದ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಆಯೋಗದ ಶಿಫಾರಸುಗಳನ್ನು ಸರ್ಕಾರ ಗಾಳಿಗೆ ತೂರಿದೆ ಎಂದು ಅರ್ಜಿದಾರರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನೋಡಿ, ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಸೊ ಅಲ್ಲೇನಿತ್ತು ಬೇಸ್ಡ್ ಆನ್ ಮಾಡಬೇಕಿತ್ತು ಅವರು, ಬಟ್ ಇವ್ರಿಗೆ ಬೇಕಾದಂಗೆ ಕೆಲವೊಂದನ್ನು ಇವರು ತಿರ್ಚ್ಕೊಂಡು ಏನು ಮಾಡಿದ್ರು, ನೋಟಿಫಿಕೇಷನ್ ಮಾಡಿಬಿಟ್ಟಿದ್ರು. ಅದೇ ಸಮಸ್ಯೆ ಆಗಿದೆ ಈಗ. ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಸುಮಾರು 59 ಅಲೆಮಾರಿ ಮತ್ತು ಸೂಕ್ಷ್ಮ ಸಮುದಾಯಗಳನ್ನು ಪ್ರಬಲ ಸಮುದಾಯಗಳ ಜೊತೆ C ಪ್ರವರ್ಗದಲ್ಲಿ ಸೇರಿಸಿರುವುದು ಅವೈಜ್ಞಾನಿಕವಾಗಿದೆ. ಇದು ಎಲ್ಲ ಒಂದು ಕಡೆ ಸಮ್ವೇರ್ ಇದು ಸರಿಯಾದ ರೀತಿಯಾದಂಥ ಒಂದು ವೈಜ್ಞಾನಿಕವಾದಂಥ ದಾಖಲೆ ಎಲ್ಲ ಇದು ನೀವು ಮಾಡಿರುವಂಥದ್ದು. ಅಥವಾ ಈ ಒಂದು ಈ ಸೂಕ್ಷ್ಮ ಸಮುದಾಯಗಳು ಅಂತ ಏನಿದೆ ಅವುಗಳನ್ನು ತಗೊಂಡೋಗ್ಬಿಟ್ಟು ನೀವು ಸ್ಟೇಟಸ್ ಜಾಸ್ತಿ ಇರ್ತಕ್ಕಂಥ ಅಥವಾ ಈ ಪ್ರಬಲ ಸಮುದಾಯಗಳ ಜೊತೆ ನೀವೇನು ಈ C ಪ್ರವರ್ಗದಲ್ಲಿ ಸೇರಿಸಿದ್ದೀರಾ, ಇದು ವೈಜ್ಞಾನಿಕ ಅಲ್ವೇ ಅಲ್ಲ. ಹಾಗಾಗಿ ಸೊ ಇದರಿಂದ ಏನಾಯಿತು, ಅಲೆಮಾರಿ ಜನರಿಗೆ ಅನ್ಯಾಯವಾಗಿದೆ. ಸೊ ಹಾಗಾಗಿ ಏನು ಮಾಡಬೇಕು, ತಕ್ಷಣವೇ ಸರ್ಕಾರದ ಈ ಒಳ ಮೀಸಲಾತಿ ರೋಸ್ಟರ್ ಆದೇಶವನ್ನು ನೀವೇನು ಬಿಡುಗಡೆ ಮಾಡಿದ್ರೆ ಇಮಿಡಿಯೇಟ್ ಡಿಸ್ಮಿಸ್ ಮಾಡಿ ಅಥವಾ ಅದನ್ನು ರದ್ದು ಮಾಡಿ ಅಂತ ಹೇಳ್ಬಿಟ್ಟು ಭಾಳ ವಿವರವಾಗಿ ಆ ಸಮುದಾಯದ ಒಕ್ಕೂಟದವರು ಅರ್ಜಿಯಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ಹೈಕೋರ್ಟ್ ಅವೆಲ್ಲವನ್ನು ಸ್ಟಡಿ ಮಾಡಿ ಆಲಿಸಿದಂಥ ಹೈಕೋರ್ಟ್ ಏನು ಮಾಡಿದೆ, ಈಗ ಸರ್ಕಾರದ ಆಕ್ಷೇಪಣೆಗೆ ಕಾಯ್ತಾ ಇದೆ. ಸೊ ಒಳ ಮೀಸಲಾತಿ ಜಾರಿ ಪ್ರಕ್ರಿಯೆ ಮತ್ತಷ್ಟು ಕುತೂಹಲವನ್ನು ಮೂಡಿಸಿದೆ. ಈಗಾಗಲೇ ನೋಟಿಸ್ ಇಶ್ಯೂ ಮಾಡಿಬಿಟ್ಟು ಸೊ ಹೈಕೋರ್ಟು ಸ್ಟೇಟ್ ಗೌರ್ಮೆಂಟ ಪ್ರತಿಕ್ರಿಯೆಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಸೊ ಇದು ಬಂದಿರತಕ್ಕಂಥ ಬಿಗ್ ಅಪ್ಡೇಟು.
ಸೊ ನಾನು ಹೇಳಿದ್ನಲ್ಲ, ಸೊ ಹೀಗೆ ಆದರೆ ಅದಕ್ಕೆ ಹೇಳೋದು ಪೂರ್ವಾಪರಗಳನ್ನು ತಿಳ್ಕೊಂಡು ಮಾಡಬೇಕಾಗತ್ತೆ. ಇನ್ ಕೇಸ್ ಯಾರದ್ದೋ ಒತ್ತಾಯಕ್ಕೆ ಏನಾದರೂ ಮಾಡಿಬಿಟ್ಟಾಗ ಕ್ಲಾಸಿಫಿಕೇಷನ್ ಮಾಡಿ, ಸೊ ಆ ಮೂಲ ಒಂದು ಒಳ ಮೀಸಲಾತಿ ದಾಖಲೆ ಏನಿತ್ತು, ಶಿಫಾರಶು ಏನಿತ್ತು, ಅದಕ್ಕೆ ಎಗೇನ್ಸ್ಟ್ ಆಗಿ ಏನಾದರೂ ಮಾಡಿದಾಗ ಏನಾಗುತ್ತೆ, ಒಂದು ವಿಚಾರ ಮಾಡಬೇಕಿತ್ತು ಆ ಹಂತದಲ್ಲಿ. ಸೊ ಇದು ಮುಂದೆ ಏನಾದರೂ ಸಮಸ್ಯೆ ಆಗುತ್ತೋ, ಆದರೆ ಮತ್ತೆ ಡಿಲೇ ಆಗುತ್ತೆ ನೇಮಕಾತಿಗಳು, ಮತ್ತು ಸೊ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಹೀಗೆಲ್ಲ ಅಂದರೆ ಈ ಬೇರೆ ವಿಷಯಗಳನ್ನು ಬದಿಗೊಟ್ಬಿಟ್ಟು ಇವರು ಕೇವಲ ತಮ್ಮ ಅಧಿಕಾರಕ್ಕೋಸ್ಕರ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗೋಸ್ಕರವಾಗಿ ಯೋಚನೆ ಮಾಡಿ ಅವ್ರು ಇಷ್ಟ ಬಂದ ರೀತಿಯಲ್ಲಿ ಸೊ ಮಾಡಿದ್ದೇ ಆದರೆ ಏನಾಗುತ್ತೆ, ಇದು ಎಲ್ಲೋ ಒಂದು ಕಡೆ ಲಕ್ಷಾಂತರ ಒಂದು ಭವಿಷ್ಯದ ಕನಸನ್ನು ಹೊತ್ತಂಥ ಅಭ್ಯರ್ಥಿಗಳ ಒಂದು ಲೈಫ್ ಜೊತೆ ಆಟ ಆಡ್ದಂಗೆ ಆಗಿಬಿಡುತ್ತೆ. ಹಾಗಾಗಿ ಇವೆಲ್ಲ ನೋಡ್ತಾ ಇದ್ದರೆ ಆನ್ ಟೈಮ್ಗೆ ನೇಮಕಾತಿಗಳು ಎಲ್ಲಿ ನೋಟಿಫಿಕೇಷನ್ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಮನಸ್ಸಲ್ಲೂ ಅದೊಂದು ಕ್ವಶನ್ನು ಖಂಡಿತವಾಗ್ಲೂ ಅದು ಬಂದೇ ಬಂದ್ಬಿಡುತ್ತೆ. ಈಗೆಲ್ಲ ನಾವು ಮೊನ್ನೆ ಎಲ್ಲ ನೋಡ್ತಾ ಇದ್ದೀವಿ ನಾವು. ಈಗ ಒಂದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ, ಸೊ ವಿವಿಧ ಇಲಾಖೆಗಳಿಂದ ನೋಟಿಫಿಕೇಷನ್ ಆಗ್ತಕ್ಕಂಥ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಸೊ ಒಂದು ಕಡೆ CM ಅವರು ಹೊಸದಾಗಿ ಅವರು ಏನು ಅವತ್ತು ಒಂದು ಮೀಟಿಂಗ್ ಮಾಡಿದ ನಂತರದಲ್ಲಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಬಿಡುಗಡೆ ಮಾಡ್ತೀವಿ ಅಂತಂದರು. ಸೊ ಅದು ಸರಿಯಾದ ರೀತಿಯಲ್ಲಿ ಇನ್ನೂ ಕೂಡ ಬಂದಿಲ್ಲ. ಆಮೇಲೆ ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಒಂದು ಕಾಪಿ ಬಂದಿತ್ತು ನಿನ್ನೆ, ಅದು ತುಂಬ ಜನ ಫೇಕ್ ಅಂತ ಹೇಳ್ತಾ ಇದ್ದಾರೆ, ಟೈಮ್ ಟೇಬಲ್ ಕೊಟ್ಟಿದ್ದು. ಸೊ ಏನಕ್ಕೆ ಅಂತಂದರೆ ಅಲ್ಲಿ ಒಂದು ಡೇಟ್ ಮೆನ್ಷನ್ ಆಗಿಲ್ಲ ಒಂದು, ಆಮೇಲೆ ಇಲಾಖೆ ಅಧಿಕೃತವಾದಂಥ ಸೀಲ್ ಮತ್ತು ಸಿಗ್ನೇಚರ್ ಆಗಿಲ್ಲ ಆಫೀಸರ್ಸ್ ಅಂತಕ್ಕಂಥದ್ದು ಮತ್ತೊಂದು ವಾದ ಇದೆ ಇದು. ಹಾಗಾಗಿ ಕೆಲವೊಂದು ಕಾಪಿಗಳನ್ನು ಕೂಡ ನೇರವಾಗಿ ಟ್ರಸ್ಟ್ ಮಾಡಲಿಕ್ಕಾಗಲ್ಲ. ಅದು ನಾವು ಅಫಿಷಿಯಲ್ ವೆಬ್ಸೈಟಲ್ಲಿ ಚೆಕ್ ಮಾಡಿದಾಗಲೇ ಗೊತ್ತಾಗುತ್ತೆ ಅದು ಡಿಸ್ಕ್ಲೋಸ್ ಆಗಿದೆಯೋ ಇಲ್ವಾ ಅಂತ ಅಂದ್ಬಿಟ್ಟು. ನೋಡಿ ಹಿಂಗೆಲ್ಲ ಇದೆ, ಒಂದೊಂದೇ ಸಮಸ್ಯೆಗಳು ರೈಸ್ ಆಗ್ತಾ ಇದೆ ಸ್ಟೇಟಲ್ಲಿ. ಸೊ ಏನಾಗುತ್ತೆ ಅಂತ ಸೊ ಯಾರೂ ಕೂಡ ಇದನ್ನು ಹೇಳಲಿಕ್ಕೂ ಆಗಲ್ಲ, ಊಹೆ ಮಾಡಲಿಕ್ಕೂ ಆಗಲ್ಲ. ಹಾಗಾಗಿ ಸೊ ಅಪ್ಡೇಟ್ಸ್ ಯಾಕೆ ಇದನ್ನೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಏನು ಬೆಳವಣಿಗೆ ನಡೀತಾ ಇದೆ ಇಲ್ಲಿ, ಸೊ ಇವೆಲ್ಲ ಈಗ ಮಾಡ್ತಿರತಕ್ಕಂಥ ಉದ್ದೇಶ ಏನು. ಈಗ ಒಂದು ವರದಿ ಅಂತ ಮಾಡಿದ ನಂತರದಲ್ಲಿ ಎಲ್ರಿಗೂ ಸರಿಯಾದ ರೀತಿ ಸಮಾನವಾಗಿ ಅದೇನು ಅಪ್ಲಿಕೇಬಲ್ ಆಗಬೇಕು ಹಂಗೆ ಮಾಡಿ ಇಟ್ಬಿಟ್ರೆ, ಸೊ ಫ್ಯೂಚರ್ಲಿ ಯಾವುದೇ ಸಮಸ್ಯೆಗಳು ಯಾವ ನೇಮಕಾತಿಗಳಿಗೂ ಇದು ಇಶ್ಯೂಸು ಟಚ್ಚೇ ಮಾಡಲ್ಲ, ಇದು ಅದಕ್ಕೆ ಸಮಸ್ಯೆನೇ ಮಾಡಲ್ಲ. ಹಾಗಾಗಿ ಹೀಗೆಲ್ಲ ಮಾಡ್ತು ಅಂತಂದರೆ ಏನಾಗುತ್ತೆ, ಒಬ್ಬರಿಗೆ ಒಂಥರ ಮಾಡ್ತಾ ಹೋದಾಗ ಸೊ ಯಾರಿಗನೇ ಆಗಿದೆ ಇಮಿಡಿಯೇಟ್ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಅಪೀಲ್ ಹೋಯ್ತು ಅಂತ ಏನಾಗುತ್ತೆ ಅವಾಗ ಅಷ್ಟೇ ಆಗುತ್ತೆ, ಸ್ಟಾಪ್ ಮಾಡಿಸ್ತಾರೆ. ಈ ಥರ ನೋಟಿಸ್ ಜಾರಿ ಮಾಡಿಬಿಟ್ಟು ಸ್ಟೇಟ್ ಗೌರ್ಮೆಂಟು ಪ್ರತಿಕ್ರಿಯೆಯನ್ನು ಅದು ಕೇಳುತ್ತೆ. ಸ್ಟೇಟ್ ಗೌರ್ಮೆಂಟು ಸರಿಯಾದ ರೀತಿ ಪ್ರತಿಕ್ರಿಯೆ ಕೊಡಲಿಲ್ಲ ಅಂತಂದರೆ ಏನಾಗುತ್ತೆ, ಆ ನೋಟಿಫಿಕೇಷನ್ ಡಿಸ್ಮಿಸ್ ಮಾಡಿ ಬಿಸಾಕ್ತಾರೆ ಅಲ್ವಾ. ಹೀಗೆಲ್ಲ ಆಗುತ್ತೆ. ಹಾಗಾಗಿ ಸೊ ಇದೆಲ್ಲದಕ್ಕೂ ಮುಕ್ತಿ ಯಾವಾಗ, ಏನು ಕತೆ, ಈ ಹಂತದಲ್ಲಿ ಇದು ಹೇಳೋದು ತುಂಬ ಕಷ್ಟ ಇದು. ಹಾಗಾಗಿ ಸೊ ಇದು ನನಗೆ ಭಾಳ ಮುಖ್ಯವಾದಂಥ ವಿಚಾರ ಅಂತ ಅನ್ನಿಸ್ತು, ಹಾಗಾಗಿ ಹೇಳಿದ್ದೀನಿ. ಧನ್ಯವಾದ. ನೋಡೋಣ ಈಗ ಗೌರ್ಮೆಂಟು ಏನು ನೆಕ್ಸ್ಟ್ ರಿಯಾಕ್ಟ್ ಮಾಡುತ್ತೆ, ಅದು ಕೂಡ ನಮಗೆ ಸುದ್ದಿಗಳು ಗೊತ್ತಾಗುತ್ತೆ. ಅದು ಗೊತ್ತಾದ ನಂತರದಲ್ಲಿ ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ನಿಮಗೆ ಮಾಹಿತಿಯನ್ನು ಕೊಡೋ ಪ್ರಯತ್ನ ಅಂತೂ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ವಿಲ್ ಬಿ ಬ್ಯಾಕ್ ಅಗೇನ್ ವಿತ್ ಒನ್ ಮೋರ್ ಗುಡ್ ಕಾನ್ಸೆಪ್ಟ್.